ನಿಕೋಲಸ್ ಟೆಸ್ಲಾ ಅವರು ಭೌತಶಾಸ್ತ್ರಕ್ಕೆ ಕೊಟ್ಟಂಥ ಕೊಡುಗೆ ಅಷ್ಟಿಷ್ಟು ಕಡಿಮೆ ಅಲ್ಲ. ಅವರ ಸ್ನೇಹಿತರ ಅತಿಯಾದ ಬುದ್ಧಿವಂತಿಕೆಯಿಂದ ಅವರಿಗೆ ಸಲ್ಲಬೇಕಾದಂಥ ಗೌರವ, ಹೆಸರು, ಬೆಲೆ ಎಲ್ಲ ಅವ್ರ ಸ್ನೇಹಿತ ಥಾಮಸ್ ಎಡಿಸನ್ಗೆ ಹೋಗುತ್ತೆ. ಇವತ್ತು ಇಂಥದ್ದೊಂದು ಸ್ಟೋರಿ ಹೇಳ್ತೀನಿ, ಬರ್ರಿ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಜೀವನದಿ ಕಾವೇರಿ. ಎಲ್ಲ ಹೆಂಗದಿರಿ? ನಾನು ಮಸ್ತ್ ಅದೀನಿ. ಹಂಗೇರಿ ದೇಶದಾಗ ಇವಾಗ ಸಮ್ಮರ್ ಸ್ಟಾರ್ಟ್ ಆಗತ್ತದ. ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಆಗತ್ತದ. ನಮ್ಮ ಭಾರತ ದೇಶದೊಳಗೆ ಇನ್ನೂ ಸಮ್ಮರ ಮಳೆ ಆಗತ್ತದ ಅಂತ ಕೇಳಿದೆ. ನಮ್ಮ ಹಿರಿಯರು ಆರೋಗ್ಯವೇ ಭಾಗ್ಯ ಅಂತಂದು ಸುಮ್ಮನೆ ಹೇಳಿಲ್ಲ. ಆರೋಗ್ಯದ ಬೆಲೆ ಆರೋಗ್ಯ ಇಲ್ದಾಗನ ಗೊತ್ತಾಗೋದಂತ. ಇದು ಯಾಕೆ ಹೇಳಿದೆ ಅಂತಂದ್ರೆ, ರೀಸೆಂಟಾಗಿ ನಾ ಶೀನೊಳಗೆ ಡ್ರೆಸ್ ಆರ್ಡರ್ ಹಾಕಿದ್ದೆ. ತೊಗೊಂಬರು ಹುರುಪೊಳಗೆ ಕೆಳಗೆ ಸ್ಟೆಪ್ಸ್ ಇಳಿಯುವಾಗ ಕಾಲು ಜಾರಿ ಬಿದ್ದುಬಿಟ್ಟೆ. ನಂದು ಎಡಗಾಲು ಉಳ್ಕೊಂಬಿಡ್ತು. ಆವತ್ತು ನೆಗ್ಲೆಕ್ಟ್ ಮಾಡಿಬಿಟ್ಟೆ, ಏನಾಗಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಒಂದು 2 ದಿನ ಆಫೀಸ್ಗೂ ಹೋಗಿ ಬಂದುಬಿಟ್ಟೆ. ಕಾಲು ಆಮೇಲೆ ಭಾಳ ನೋಯಾಕೈತೆ. ಸಂಕಟ ಬಂದಾಗ ವೆಂಕಟರಮಣ ಹೆಂಗೆ ನೆನಪಾಗ್ತಾರೆ, ಹಂಗೆ ಆರೋಗ್ಯ ಕೆಟ್ಟಾಗ ಡಾಕ್ಟ್ರ್ ನೆನಪಾಗಂಗೆ ಜಿ ಪಿ ಹತ್ರ ಹೋಗ್ಬೇಕಿತ್ತು. ನಮ್ಮ ಭಾರತ ದೇಶದ ಆರೋಗ್ಯ ಇಲಾಖೆ ವ್ಯವಸ್ಥೆಗೂ ಆ್ಯಂಡ್ ಈ ದೇಶದ ಆರೋಗ್ಯ ಇಲಾಖೆ ವ್ಯವಸ್ಥೆಗೂ ಏನು ವ್ಯತ್ಯಾಸ ಅಂತಂದು ಈ ವಿಡಿಯೋ ಪೂರ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದಾಗ ಅಲ್ಲಿ ಸ್ವಲ್ಪ ದೇಶ ಭಾಷೆ ಮೇಲೆ ಸ್ವಲ್ಪ ತಾರತಮ್ಯ ಆಗಿ ಕೋಮುವಾದ ಆಗೋಗ್ಬಿಡ್ತು. ಒಬ್ಬಕ್ಕೆ ಹೋಗಿದ್ದೆ, ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಫ್ರೆಂಡ್ಸ್ದಿಂದ ದೂರ ಇರ್ತೀವಿ. ಭಾಳ ಬೇಜಾರಾಗ್ಬಿಡ್ತು ನನಗೆ ಅವತ್ತು. ಸ್ವಲ್ಪ ಅತ್ತೆ ಕೂಡ ಆ್ಯಂಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದರು. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋದೆ. ಆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೆಸರು ಸೆಮೆಲ್ವೆಸ್ಸಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ. ನಮ್ಮ ಕತೆ ಶುರು ಆಗೋದನ ಇಲ್ಲಿಂದನ. ಸೆಮೆಲ್ವೆಸ್ಸಿ ಹಾಸ್ಪಿಟಲ್ಗೆ ಆ ಹೆಸರು ಯಾಕೆ ಬಂತು ಅಂತಂದ್ರೆ, ಸೆಮೆಲ್ವೆಸ್ಸಿ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಅವರು ಹಂಗೇರಿ ದೇಶದವರು. ಹಂಗೇರಿ ದೇಶ ಆಸ್ಟ್ರಿಯಾದ ಆಡಳಿತದಲ್ಲಿ ಇರುತ್ತೆ. ಅವರಿಗೂ ಇನ್ನೂ ಸ್ವತಂತ್ರ ಇರಲ್ಲ ಅವಾಗ. ಸೆಮೆಲ್ವೆಸ್ಸಿ ಅವರ ವಿದ್ಯಾಭ್ಯಾಸ LLB ಆಗಿರುತ್ತೆ. ಆದರೆ ಅವರ ಆಸಕ್ತಿ ಎಲ್ಲ ವೈದ್ಯಕೀಯ ಕ್ಷೇತ್ರದ ಕಡೆ ಇರುತ್ತೆ. ಸೊ ಅವರ ಕನಸನ್ನು ಬೆನ್ನು ಹತ್ತಿ ಅವರು ಆಸ್ಟ್ರಿಯಾ ದೇಶಕ್ಕೆ ಮೆಡಿಸಿನ್ ಮಾಡಬೇಕು ಅಂತ ಹೋಗ್ತಾರೆ. ಅವರು ಮೆಡಿಸಿನ್ ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಅಲ್ಲೇ MD ಕೂಡ ಮುಗಿಸ್ತಾರೆ. ಅದಾದಮೇಲೆ ಆಸ್ಟ್ರಿಯಾದ ಜನರಲ್ ಹಾಸ್ಪಿಟಲಲ್ಲಿ ಅವರಿಗೆ ಜಾಬ್ ಕೂಡ ಆಗುತ್ತೆ. ಮೂಢನಂಬಿಕೆ ಅನ್ನೋದು ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಅವಾಗ ಮನೆ ಮಾಡಿತ್ತು. ಆ ಸಮಯದಲ್ಲಿ ಹೆರಿಗೆ ಆದ ತಕ್ಷಣ ಎಲ್ಲ ತಾಯಂದಿರು 2-3 ದಿನಕ್ಕೆ ಜ್ವರ ಬಂದ್ಬಿಟ್ಟು ಸಾವನ್ನಪ್ತಾ ಇರ್ತಾರಂತೆ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಎಲ್ಲರೂ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಜನ ಹೇಳ್ತಿದ್ರಂತೆ ಇದು ಯಾವುದೋ ದೇವ್ರ ಶಾಪ ಇದೆ. ಆಮೇಲೆ ಇನ್ನೂ ಸ್ವಲ್ಪ ಜನ ಹೇಳ್ತಿದ್ರಂತೆ ಇಲ್ಲ, ಹವಾಮಾನ ಸರಿ ಇಲ್ಲ, ಗಾಳಿ ಸರಿ ಇಲ್ಲ, ಅದಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಸೊ ಸೆಮೆಲ್ವೆಸ್ಸಿ ಅವ್ರಿಗೆ ಇದೊಂದು ತುಂಬ ಚಿಂತನೆಕರ ಸ್ಥಿತಿ ಆಗೋಗ್ಬಿಟ್ಟಿರತ್ತೆ. ಅದೇ ಮನಸ್ಥಿತಿಲಿ ಅವರು ಒಂದಿನ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ಮಧ್ಯಾಹ್ನ ಅವ್ರ ತಾಯಿ ಊಟ ಹಾಕ್ಕೊಟ್ಟಿರ್ತಾರೆ. ಊಟ ಮಾಡುವಾಗ ಅವ್ರ ಕೈ ತುಂಬ ಮಾಂಸದ ವಾಸನೆ ಬರತ್ತಂತೆ. ವಾಟ್ರಿಂದ ತುಂಬ ವಾಶ್ ಮಾಡ್ಕೊತಾರೆ, ಆ ಸ್ಮೆಲ್ ಹೋಗಲ್ಲ. ಅದೇ ಯೋಚನೆಯಲ್ಲಿ ಅವರು ಹೊರಾಂಗಣಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಅವ್ರ ಅಮ್ಮ ಬಟ್ಟೆ ವಾಶ್ ಮಾಡ್ತಾ ಇರ್ತಾರಂತೆ. ಅಲ್ಲೊಂದು ಪುಟ್ಟ ಕೊಳ ಇರುತ್ತೆ. ಆ ಪುಟ್ಟ ಕೊಳದ ಮೇಲೆ ಅವರು ಒಂದು ಬಾಟ್ಲಲ್ಲಿ ಕ್ಲೋರಿನ್ ಪೌಡ್ರ್ ಹಾಕಿಟ್ಟಿರ್ತಾರೆ. ಸೊ ಆಕಸ್ಮಿಕವಾಗಿ ಸೆಮೆಲ್ವೆಸ್ಸಿ ಅವ್ರ ಕೈ ತಾಕಿ ಆ ಬಾಕ್ಸು ಕೊಳದೊಳಗಡೆ ಬೀಳತ್ತೆ. ಆ ಕೊಳದಲ್ಲಿರೋ ಬಾಟಲ್ನ ಎತ್ತಕ್ಕೆ ಹೋಗ್ತಾರೆ. ಕೈಗೆ ಸ್ವಲ್ಪ ಹತ್ಕೊಂಡಿರೋ ಕ್ಲೋರಿನ್ ಪೌಡ್ರನ್ನ ಅದೇ ನೀರಿಂದ ವಾಶ್ ಮಾಡ್ತಾರೆ. ಅದಾದಮೇಲೆ ಅವ್ರ ಕೈ ಸ್ಮೆಲ್ ಮಾಡಿದಾಗ ಆ ಮಾಂಸದ ವಾಸನೆ ಇರಲ್ಲ. ಇದೇ ಸಂಗತಿನ ಅವ್ರ ಹಾಸ್ಪಿಟಲ್ ಮ್ಯಾನೇಜ್ಮೆಂಟಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅದಾದಮೇಲೆ ಒಂದಿಷ್ಟು ಜನ ಅವ್ರ ಮಾತು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವರು ಬೇರೆ ದೇಶದವರು. ಆ ತಾರತಮ್ಯ ನಡೆದಿರುತ್ತೆ ಅಲ್ಲಿ. ಹಾಸ್ಪಿಟಲಲ್ಲಿ ನಾವೇ ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ, ಇದೂ ಒಂದು ಕಾರಣ ಆಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ಇದು ಹೊಳೆಯುತ್ತೆ. ಮ್ಯಾನೇಜ್ಮೆಂಟ್ದವರು ಯಾರು ಬೆಂಬಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕ್ತೀನಿ ಅಂತ ಸೆಮೆಲ್ವೆಸ್ಸಿ ಅವರು ಅವರಿಗೆ ಸಂಬಂಧಿಸಿದಂಥ ವಿಭಾಗದಲ್ಲಿ ಔಟ್ಸೈಡ್ ಒಂದು ಪಾತ್ರೆಯಲ್ಲಿ ಕ್ಲೋರಿನ್ ಪೌಡ್ರ್ ಮಿಕ್ಸ್ ಮಾಡಿ ಸೊಲ್ಯೂಷನ್ ಪ್ರಿಪೇರ್ ಮಾಡಿ ಅವರ ನರ್ಸು ಮತ್ತು ಡಾಕ್ಟ್ರಿಗೆ ನೀವು ಹ್ಯಾಂಡ್ ವಾಶ್ ಮಾಡಿಬಿಟ್ಟೆ ಪೇಷಂಟ್ನ ಟ್ರೀಟ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡ್ತಾರೆ. ಆ್ಯಂಡ್ ಹಾಸ್ಪಿಟಲ್ದು ಎಲ್ಲ ಬೆಡ್ಶೀಟು ಮತ್ತು ಬೆಡ್ ಕವರು ಕ್ಲೋರಿನ್ ಪೌಡ್ರಿಂದನೇ ವಾಶ್ ಆಗಬೇಕು ಅಂತ ಅವರೊಂದು ದೋಬಿನ ಕೂಡ ನೇಮಕ ಮಾಡಿ ಇಟ್ಟಿರ್ತಾರೆ. ಇದಕ್ಕೆ ನಾನೇ ಪರಿಹಾರ ಹುಡುಕ್ತೀನಿ ಅಂತ ಹಠ ಹಿಡಿತಾರೆ ಸೆಮೆಲ್ವೆಸ್ಸಿ ಅವರು. ಸೊ ಇವರು ಈ ಹಠಕ್ಕೆ ಸೆಮೆಲ್ವೆಸ್ಸಿ ಅವರ ಇನ್ನೊಬ್ಬ ಸ್ನೇಹಿತ ಯಾಕೂಬ್ ಅಂತ. ಆದರೆ ಅವರು ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಸಹಾಯ ಮಾಡೋದು ನೋಡಿ ಆ ಬೇರೆ ವಿಭಾಗದ ಹೆಡ್ಗೆ ಅವ್ರ ಮೇಲೆ ಅಸೂಯೆ ಫೀಲ್ ಆಗಿಬಿಟ್ಟು
ಯಾಕೂಬ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿಬಿಟ್ಟು ಅಟಾಪ್ಸಿ ಆಫ್ ಬಾಡಿ ಅಂದರೆ ಶವದ ಪರೀಕ್ಷೆ ರೂಮ್ಗೆ ಕೆಲಸಕ್ಕೆ ಬಿಡ್ತಾರೆ. ಆ ಸಮಯದಲ್ಲಿ ಯಾಕೂಬ್ ಅವರ ಇನ್ನೊಬ್ಬ ಸ್ನೇಹಿತ ಮತ್ತು ಯಾಕೂಬ್ ಅವರು ಒಂದು ಶವದ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ಅವ್ರ ಕೈಗೆ ಸ್ವಲ್ಪ ನೈಫ್ದಿಂದ ಗಾಯ ಆಗಿಬಿಟ್ಟು ರಕ್ತ ಬರೋಕ್ಕೆ ಶುರುವಾಗುತ್ತೆ. ಅಲ್ಲೇ ಬ್ಯಾಂಡೇಜ್ ಹಾಕೊಂಡ್ಬಿಟ್ಟು ಮತ್ತೆ ಆ ಪರೀಕ್ಷೆ ಕಂಟಿನ್ಯೂ ಮಾಡ್ತಾರೆ, ಮುಗಿದೋಗುತ್ತೆ. ಆದರೆ 2 ದಿನ ಬಿಟ್ಬಿಟ್ಟು ಯಾಕೂಬ್ ಅವರು ಸಾವನ್ನಪ್ತಾರೆ. ಯಾಕೂಬ್ ಅವರು ಸೆಮೆಲ್ವೆಸಿ ಅವರ ಪ್ರಾಣ ಸ್ನೇಹಿತ ಆಗಿರ್ತಾನೆ. ಸೊ ಅವರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಆದರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಅಲೋ ಮಾಡಲ್ಲ. ಸೊ ಅವ್ರ ಇನ್ನೊಬ್ಬರ ಸ್ನೇಹಿತದಿಂದ ಯಾರಿಗೂ ಗೊತ್ತಾಗಲ್ಲದೆ ಯಾಕೂಬ್ ಅವ್ರ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಸೊ ಇದಾದಮೇಲೆ ಅವ್ರಿಗೆ ಗೊತ್ತಾಗತ್ತೆ ಯಾಕೂಬ್ ಅವ್ರಿಗೆ ಇನ್ಫೆಕ್ಷನ್ ಆಗಿ ಅವರ ಸಾವಿಗೆ ಕಾರಣ ಆದಂಥ ಬ್ಯಾಕ್ಟೀರಿಯಾ ಹಾಗೂ ಹೆರಿಗೆ ಆದಮೇಲೆ ಎಲ್ಲ ತಾಯಂದಿರಿಗೂ ಇನ್ಫೆಕ್ಷನ್ ಆಗಿ ಅವರಿಗೆ ಸಾವಿಗೀಡು ಮಾಡುವಂಥ ಬ್ಯಾಕ್ಟೀರಿಯಾ ಒಂದೇ ಆಗಿರುತ್ತೆ. ಸೊ ಈ ಸಂಗತಿನ ಅವರು ಕೌನ್ಸಿಲ್ ಮುಂದೆ ಮತ್ತೆ ಇಡ್ತಾರೆ. ಸೊ ಇದರಿಂದ ಸೆಮೆಲ್ವೆಸಿ ಅವ್ರಿಗೆ ತುಂಬ ಅಟೆನ್ಷನ್ ಸಿಗುತ್ತೆ. ಅವರಿಗೆ ಮಾತೃತ್ವದ ರಕ್ಷಕ ಅಂತ ಹೆಸರು ಕೂಡ ಕೊಡ್ತಾರೆ. ಅವ್ರ ರಿಸರ್ಚ್ ಹಿಂಗೆ ಮುಂದುವರಿಯುತ್ತೆ. ಎಲ್ಲ ಮ್ಯಾನೇಜ್ಮೆಂಟ್ ಅಟೆನ್ಷನ್ ಸೆಮೆಲ್ವೆಸಿ ಅವರಿಗೆ ಸಿಗ್ತಾ ಇರುತ್ತೆ. ಆದರೆ ಈ ಬೆಳವಣಿಗೆನ ಕಂಡುಬಿಟ್ಟು ಅವರು ಇನ್ನೊಬ್ಬ ಹೆಡ್ಗೆ ತುಂಬ ಅಸೂಯೆ ಫೀಲ್ ಆಗಿಬಿಟ್ಟು ಒಂದು ಕೆಲಸ ಮಾಡ್ತಾರೆ. ಅದು ಸೆಮೆಲ್ವೆಸಿ ಅವ್ರ ಸಾವಿಗೆ ಕಾರಣ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಏನು ಮಾಡ್ತಾರೆ ಅಂದರೆ ಅವರು ವಿದೌಟ್ ಹ್ಯಾಂಡ್ ವಾಶ್ ಮಾಡಲ್ದೇ ಒಂದು ಪೇಷಂಟ್ನ ಟ್ರೀಟ್ ಮಾಡ್ತಾರೆ, ಅದು ಸೆಮೆಲ್ವೆಸಿ ಅವ್ರ ವಿಭಾಗದಲ್ಲಿ. ಸೊ ಇದಾದಮೇಲೆ ಹೆರಿಗೆ ಆದಮೇಲೆ ಆ ತಾಯಿ ಮತ್ತು ಮಗು 2 ದಿನ ಆದಮೇಲೆ ಸಾವನ್ನಪ್ತಾರೆ. ಸೊ ಕೌನ್ಸಿಲ್ ಮತ್ತೆ ಮೀಟಿಂಗ್ ಕರೆಯುತ್ತೆ. ಆ ಪೇಷಂಟ್ ಬೇರೆ ಯಾರೂ ಆಗಿರಲ್ಲ, ಆಸ್ಟ್ರಿಯಾದ ಪ್ರಸಿದ್ಧ ಒಬ್ಬ ರಾಜನ ಹೆಂಡತಿ ಮತ್ತು ಮಗು ಆಗಿರತ್ತೆ. ಸೊ ಆ ರಾಜ ಕಂಪ್ಲೇಂಟ್ ಮಾಡ್ತಾರೆ ಸೆಮೆಲ್ವೆಸಿ ಅವ್ರ ಮೇಲೆ. ಸೊ ಇದು ತುಂಬ ದೊಡ್ಡ ಇಶ್ಯೂ ಆಗಿ ಹೋಗ್ಬಿಡತ್ತೆ. ಅವ್ರನ್ನ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟು ಹೀನಾಯವಾಗಿ ಅವಮಾನ ಮಾಡಿಬಿಡ್ತಾರೆ. ಸೊ ಈ ಸಂಗತಿ ಒಬ್ಬ ನರ್ಸ್ಗೆ ಗೊತ್ತಾಗ್ಬಿಟ್ಟು ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿಬಿಟ್ಟು ಒಂದಿಷ್ಟು ಸಾಕ್ಷಿಗಳನ್ನು ಕೊಡ್ತಾರೆ. ಆ ಸಾಕ್ಷಿಗಳು ಏನೇನು ಅಂತ ಅಂದರೆ ಸೆಮೆಲ್ವೆಸಿ ಅವರು ಇಲ್ಲದೆ ಇದ್ದಾಗ ಬೇರೆ ವಿಭಾಗದ ಹೆಡ್ ಬಂದುಬಿಟ್ಟು ಒಂದು ಅದೇ ಪೇಷಂಟ್ಗೆ ಟ್ರೀಟ್ ಮಾಡಿರೋದು ಮತ್ತು ಆ ದೋಬಿ ಅವ್ರಿಗೆ ಕ್ಲೋರಿನ್ ವಾಟ್ರಲ್ಲಿ ವಾಶ್ ಮಾಡಬೇಡ ಹಾಸ್ಪಿಟಲ್ದು ಬೆಡ್ ಕವರು ಮತ್ತು ಬೆಡ್ ಶೀಟು ಅಂತ ಹೇಳಿಬಿಟ್ಟು ಬಂದಿರೋ ಸಂಗತಿನ ಮತ್ತು ಆ ಪ್ರೂಫ್ನ ಆ ನರ್ಸ್ ಅವರು ಮ್ಯಾನೇಜ್ಮೆಂಟ್ ಮುಂದೆ ಇಟ್ಟಾಗ ಸೊ ಎಲ್ರಿಗೂ ಸೆಮೆಲ್ವೆಸಿ ಅವರ ಹತ್ರ ಕ್ಷಮೆ ಕೇಳ್ತಾರೆ. ಸೆಮೆಲ್ವೆಸಿ ಅವರು ಹಂಗೇರಿಗೆ ಮತ್ತೆ ವಾಪಸ್ ಬಂದುಬಿಡ್ತಾರೆ. ಆದರೆ ಸೆಮೆಲ್ವೆಸಿ ಅವರು ಬಂದು 14 ದಿನಕ್ಕೆ ಸಾವನ್ನಪ್ಪಿಬಿಡ್ತಾರೆ. ಅವ್ರಿಗೆಲ್ಲ ಆಗಿರೋ ಗಾಯನ ತಡ್ಕೋ ಶಕ್ತಿ ಇರಲ್ಲ. ಸೊ ಗ್ಯಾಂಗ್ರೀನ್ ಆಗಿ ಬಂದು 14 ದಿನಕ್ಕೆ ಸೆಮೆಲ್ವೆಸಿ ಅವರು ಸಾವಿಗೀಡಾಗ್ತಾರೆ. ಮುಂದೆ ಒಂದಿನ ಲೂಯಿಸ್ ಪಾಶ್ಚರ್ ಇವರು ಫ್ರಾನ್ಸ್ನ ಒಬ್ಬ ಪ್ರಸಿದ್ಧ ವಿಜ್ಞಾನಿ. ಇವರು ಸೆಮೆಲ್ವೆಸಿ ಅವರ ಹ್ಯಾಂಡ್ ವಾಶ್ ಸಿದ್ಧಾಂತವನ್ನು ಆಧಾರವಾಗಿಟ್ಕೊಂಡು ಮುಂದೆ ಜರ್ಮ್ಸ್ ಥಿಯರಿ ಆಫ್ ಡಿಸೀಸ್ ಅಂತ ಒಂದು ಸಿದ್ಧಾಂತವನ್ನು ಜಗತ್ತಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಇದೆಲ್ಲ ಸಂಗತಿ ಎಲ್ರಿಗೂ ತಿಳಿದ ಮೇಲೆ ಸೆಮೆಲ್ವೆಸಿ ಅವರ ಹೆಸರಲ್ಲಿ ಹಂಗೇರಿಲಿ ಒಂದು ಹಾಸ್ಪಿಟಲ್ ಓಪನ್ ಮಾಡ್ತಾರೆ. ಅದಾದಮೇಲೆ ಅದೇ ಒಂದು ದೊಡ್ಡ ವಿಶ್ವವಿದ್ಯಾಲಯ ಆಗುತ್ತೆ. ಸೊ ಆ ವಿಶ್ವವಿದ್ಯಾಲಯ ಕೂಡ ಅವ್ರ ಹೆಸರೇ ಇಡ್ತಾರೆ. ಸೆಮೆಲ್ವೆಸಿ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ದೊಡ್ಡದು. ಇಲ್ಲಿ ನಾನು ನೋಡಿ ತುಂಬ ಆಶ್ಚರ್ಯಪಟ್ಟಿದ್ದೆ. ಸ್ಟಾಫ್ಸ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಎಲ್ರಿಗೂ ತಾಯಿ ಕಾರ್ಡ್ ಅಂತ ಒಂದು ಹೆಲ್ತ್ ಕಾರ್ಡ್ ಕೊಟ್ಟಿರ್ತಾರೆ. ಈ ಕಾರ್ಡಿಂದ ನೀವು ಎಲ್ಲಿ ಬೇಕಾದರೂ ಫ್ರೀಯಾಗಿ ಯಾವುದೇ ಹಾಸ್ಪಿಟಲಲ್ಲೂ ತೋರಿಸ್ಕೋಬೋದು. ಸೊ ಆ ತಾಯಿ ಕಾರ್ಡ್ ವೆಬ್ಸೈಟಲ್ಲಿ ಪ್ರತಿಯೊಬ್ಬ ಒಂದು ಪೇಷಂಟ್ ಮೆಡಿಕಲ್ ಹಿಸ್ಟ್ರಿ ಎಲ್ಲ ಸ್ಟೋರ್ ಆಗಿರುತ್ತೆ. ನಮ್ಮ ಭಾರತ ದೇಶ ವಿಸ್ತೀರ್ಣದಲ್ಲಿ ತುಂಬ ದೊಡ್ಡದು ಆ್ಯಂಡ್ ಜನಸಾಂದ್ರತೆ ಕೂಡ ತುಂಬ ಜಾಸ್ತಿ ಇದೆ. ಈ ದೇಶ ತುಂಬ ವಿಸ್ತೀರ್ಣದಲ್ಲಿ ಚಿಕ್ಕದು. ಸೊ ಜನಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ. ಈ ಡಾಟಾಸ್ ಎಲ್ಲ ಸ್ಟೋರ್ ಮಾಡ್ಬೋದು, ಬಟ್ ನಮ್ಮ ಇಂಡಿಯಾದಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಇಲ್ಲಿ ಎಮರ್ಜೆನ್ಸಿ ಏನಾದರೂ ಇದ್ದರೆ ಅಪಾಯಿಂಟ್ಮೆಂಟ್ ಸಿಗೋದಂತೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಭಾರತದಲ್ಲಿ ಹಂಗಲ್ಲ, ತುಂಬ ಹಾಸ್ಪಿಟಲ್ಸ್ ಇದ್ದಾವೆ. ಎಮರ್ಜೆನ್ಸಿ ಅಂತ ಅಂದರೆ ತುಂಬ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇದು ಇವತ್ತಿನ ಸ್ಟೋರಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ನಮಸ್ತೆ.